ದೀಪಾವಳಿ ಅಂದ್ರೇನೆ ಬೆಳಕಿನ ಹಬ್ಬ, ಪಟಾಕಿ ಹಬ್ಬ. ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ರ ಬಗ್ಗೆ ಕಳಕಳಿಯಿಂದ ನ್ಯೂಸ್ 18 ಕನ್ನಡದಲ್ಲಿ ನಾವು ಮನವಿಯನ್ನ ಮಾಡ್ಕೊಳ್ತಾನೆ ಇದೀವಿ. ಮತ್ತು ಒಂದ್ ಕಡೆ ಅವಘಡಗಳ ಸಂಖ್ಯೆನೂ ಕೂಡ ಜಾಸ್ತಿ ಆಗ್ತಾ ಇದೆ. ಮೊದಲ ದಿನ ಅಂದ್ರೆ ಸೋಮವಾರ 33 ಪ್ರಕರಣ ಏನೋ ದಾಖಲಾಗಿದ್ವು ಬೆಂಗಳೂರಿನಲ್ಲಿ. ಈಗ ಹತ್ತತ್ರ 80 ಪ್ರಕರಣಗಳು ದಾಖಲಾಗ್ತಾ ಇದ್ದಾವೆ. ದೀಪಾವಳಿ ಸಂಭ್ರಮಕ್ಕೆ ಪಟಾಕಿ ಕಿಚ್ಚು, ಪಟಾಕಿ ಸಿಡಿದು ಒಟ್ಟು 76 ಮಂದಿ ಆಸ್ಪತ್ರೆ ಪಾಲಾದಂತಾಗಿದೆ. ಬೆಂಗಳೂರಿನಲ್ಲಿ ಏರುತ್ತಲೇ ಇರುವಂಥದ್ದು ಗಾಯಾಳುಗಳ ಸಂಖ್ಯೆ. ಮೊದಲ ದಿನ ಹೇಳಿದ್ನಲ್ಲ 33 ಪ್ರಕರಣ ಆದರೆ ಈಗ 76 ಪ್ರಕರಣ. ಹತ್ತತ್ರ ಇನ್ನೂ ಬೇರೆ ಬೇರೆ ಹಾಸ್ಪಿಟ್ಲಲ್ಲೆಲ್ಲ ಕೌಂಟ್ ಮಾಡಿದ್ರೆ 100ಕ್ಕೂ ಹೆಚ್ಚಿನ ಪ್ರಕರಣಗಳು ಬೆಂಗಳೂರು ಒಂದರಲ್ಲೇ ವರದಿಯಾಗಿದೆ. ನಾರಾಯಣ ನೇತ್ರಾಲಯದಲ್ಲಿ 51 ಪ್ರಕರಣ ದಾಖಲಾಗಿದೆ. ಮಿಂಟೋ ಆಸ್ಪತ್ರೆಯಲ್ಲಿ 25 ಕೇಸ್ಗಳು ದಾಖಲಾಗಿದೆ. ಇದೇ ರೀತಿಯಾಗಿ ಶಂಕರ್ ನೇತ್ರಾಲಯ, ಅಗರ್ವಾಲ್ ನೇತ್ರಾಲಯ ಅಲ್ಲೆಲ್ಲ ಕಡೆನೂ ಕೂಡ ದಾಖಲಾಗಿರುವಂಥದ್ದನ್ನೆಲ್ಲ ಕೌಂಟ್ ಮಾಡಿಕೊಂಡ್ರೆ ಹತ್ತತ್ರ 100ಕ್ಕೂ ಹೆಚ್ಚಿನ ಪ್ರಕರಣಗಳು ದಾಖಲಾದಂತಾಗಿದೆ ಬೆಂಗಳೂರಿನಲ್ಲಿ. ಮಿಂಟೋ ಆಸ್ಪತ್ರೆಯಲ್ಲಿ ನಿನ್ನೆ 3 ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. 24 ಗಂಟೆಯೂ ಕೂಡ ತುರ್ತು ಚಿಕಿತ್ಸೆಗೆ ಸಿದ್ಧವಾಗಿರುವಂಥ ಮಿಂಟೋ ಆಸ್ಪತ್ರೆ ಅವ್ರು ಮುಂಚೆನೇ ರೆಡಿ ಆಗಿದ್ರು. ಯಾಕೆಂದರೆ ಇಂಥ ಎಷ್ಟೇ ಎಚ್ಚರಿಕೆ ಕೊಡಲಿ ಜನ ಮಾಡದೇ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ರೆಡಿ ಆಗಿದ್ರು. ಸೊ ಪೇಷಂಟ್ಸ್ಗಳು ಬರ್ತಾ ಇದ್ದಾರೆ, ಅವರಿಗೆ ಆಗಿಂದಾಗಲೇ ಟ್ರೀಟ್ಮೆಂಟನ್ನು ಕೊಡಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ದೀಪಾವಳಿ ಹಬ್ಬ ಅಂದರೆ ಅದೊಂದು ಜೋಶ್ ಇರುತ್ತೆ, ಮಕ್ಕಳಿಗೂ ಕೂಡ ಅಷ್ಟೇ ಪಟಾಕಿ ಹಚ್ಚಬೇಕು, ನಮ್ಮನೆ ಮುಂದೆ ಜಾಸ್ತಿ ಪಟಾಕಿ ಹೊಡೆದ್ಬಿಟ್ಟು ಸಂಭ್ರಮಿಸಬೇಕು ಅಂತಿರುತ್ತೆ. ಆದರೆ ಕೆಲವರು ಕ್ಷಣ ಮಾತ್ರದಲ್ಲಿ ಮಾಡುವಂಥ ತಪ್ಪು ಅವರ ಇಡೀ ಜೀವನವನ್ನೇ ಕತ್ತಲ ಕೋಣೆಗೆ ತಳ್ತಾ ಇರುವಂಥದ್ದು. ಯಾವ್ಯಾವ ರೀತಿಯಾಗಿ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ, ಯಾವ ರೀತಿಯಾಗಿ ಟ್ರೀಟ್ಮೆಂಟನ್ನು ಕೊಡಲಾಗ್ತದೆ ಅಂತ? ಖಂಡಿತವಾಗಿಯೂ ಪೃಥ್ವಿರಾಜ್, ಅಂದರೆ ದೀಪಾವಳಿ ಹಬ್ಬ ಈ ಸಂಭ್ರಮ ಒಂದು ಕಡೆ ಆದರೆ ಈ ಪಟಾಕಿ ಹಚ್ಚುವಂಥದ್ದು ಅದು ಕ್ರೇಜ್ ಕೂಡ ಜಾಸ್ತಿ ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಈ ಒಂದು ನಗರದಲ್ಲಿ ಸಾಕಷ್ಟು ಮಂದಿ ಇದರಿಂದ ಅಪಾಯ ತಂದುಕೊಂಡಿರುವಂಥದ್ದು. ಅದರಲ್ಲಿ ಮಕ್ಕಳು ಕೂಡ ಈಗ ಆಸ್ಪತ್ರೆಗೆ ದಾಖಲಾಗುವಂಥ ಪರಿಸ್ಥಿತಿ ಇದೆ. ಕಳೆದ 3 ದಿನಗಳಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಂದಿ ಅದರಿಂದ ಪಟಾಕಿಯ ಸಿಡಿತದಿಂದ ಕಣ್ಣುಗಳಿಗೆ ಗಾಯ ಆಗಿ ಆಸ್ಪತ್ರೆಗೆ ದಾಖಲಾಗಿರುವಂಥ ಒಂದು ವರದಿಯಾಗಿದೆ. ಅದರಲ್ಲಿ ಮಿಂಟೋ ಆಸ್ಪತ್ರೆಯಲ್ಲಿ 25ಕ್ಕೂ ಹೆಚ್ಚು ಮಂದಿ ಅಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅದರಲ್ಲಿ 3 ಮಕ್ಕಳಿಗೆ ಗಂಭೀರವಾದಂಥ ಕಣ್ಣಿನ ಸಮಸ್ಯೆ ಆಗಿರುವಂಥ ಬಗ್ಗೆ ವರದಿಯಾಗಿರುವಂಥ ಅವರಿಗೆ ಇಬ್ಬರಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ನಿಟ್ಟಿನಲ್ಲಿ ಕೂಡ ಅಲ್ಲಿ ಒಂದು ವೈದ್ಯರ ತಂಡ ಮುಂದಾಗಿದೆ. ಅದೇ ರೀತಿಯಾಗಿ ನಾರಾಯಣ ನೇತ್ರಾಲಯ ಒಂದು ಆಸ್ಪತ್ರೆಯಲ್ಲೂ ಕೂಡ ಸುಮಾರು 50ಕ್ಕೂ ಹೆಚ್ಚು ಮಂದಿ ಅಲ್ಲಿ ಕೂಡ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಅದರಲ್ಲಿ 5 ಮಂದಿ ಮಕ್ಕಳಿಗೆ ಗಂಭೀರವಾಗಿ ಕಣ್ಣಿನಗೆ ಸಮಸ್ಯೆಗಳಾಗಿರುವಂಥ ಬಗ್ಗೆ ರಿಪೋರ್ಟ್ ಆಗಿರುವಂಥದ್ದು. ಆ ಬಗ್ಗೆ ಕೂಡ ಅಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ಳಲಾಗ್ತಾ ಇದೆ. ಅದೇ ರೀತಿಯಾಗಿ ಶಂಕರ್ ಆಗಿರ್ಬೋದು, ಅಗರ್ವಾಲ್ ಆಸ್ಪತ್ರೆ ಆಗಿರ್ಬೋದು, ಅಲ್ಲೂ ಕೂಡ 20ಕ್ಕೂ ಹೆಚ್ಚು ಮಂದಿ ಇದೇ ರೀತಿಯಾಗಿ ದಾಖಲಾಗಿದ್ದಾರೆ. ಒಟ್ಟಾರೆಯಾಗಿ 100ಕ್ಕೂ ಹೆಚ್ಚು ಮಂದಿ ಈ ಒಂದು ಅಪಾಯದಿಂದ, ಅಂದರೆ ಒಂದು ಅವರು ಹೊಡಿತಾ ಇರುವಂಥ ಪಟಾಕಿ, ಅಂದರೆ ತಮ್ಮ ಮನೆ ಮುಂದೆ ಇಟ್ಟಿರುವಂಥ ಪಟಾಕಿಗಳಿಂದ ಆಗಿರುವಂಥ ಸಮಸ್ಯೆ ಒಂದು ಕಡೆ ಆದರೆ, ಅದಕ್ಕೂ 2 ಪಟ್ಟು ಬೇರೆಯವರು ಪಟಾಕಿ ಹೊಡೆದು ಅಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಮತ್ತು ಬೇರೆ ಬೇರೆ ವ್ಯಕ್ತಿಗಳಿಗೆ ಪಬ್ಲಿಕ್ ಏನಿರ್ತಾರೆ ಅವ್ರಿಗೆ ಸಮಸ್ಯೆಗಳಾಗಿರುವಂಥದ್ದು. ಅದರಲ್ಲಿ 3 ನಾರಾಯಣ ನೇತ್ರದಲ್ಲಿ ವ್ಯಕ್ತಿಗಳಿದ್ದಾರೆ. ಸುಮಾರು ಸೀನಿಯರ್ ಸಿಟಿಸನ್, ಅಂದರೆ ಒಂದು 50+ ಆಗಿರ್ಬೋದು ಮತ್ತು 40+ ಆಗಿರುವಂಥ ಒಂದು ಏನಿದ್ದಾರೆ ಅವರು ಕೂಡ ಅಲ್ಲಿ ಆಸ್ಪತ್ರೆಯಲ್ಲಿ ಕಣ್ಣಿಗೆ ಗಂಭೀರವಾಗಿ ಸಮಸ್ಯೆಗಳಾಗಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇರುವಂಥದ್ದು. ಈಗ ನಾರಾಯಣ ನೇತ್ರಾಲಯ ಆಗಿರ್ಬೋದು, ಮಿಂಟೋ ಆಸ್ಪತ್ರೆಯಲ್ಲಿ ಸ್ಪೆಷಲ್ ಟೀಮ್ಗಳನ್ನು ಮೊದಲೇ ಇದೆ. ಪ್ರತಿ ವರ್ಷ ಕೂಡ ಈ ಒಂದು ಪಟಾಕಿ ಅಂತಂದರೆ ದೀಪಾವಳಿ ಬಂತಂತಂದರೆ ಒಂದು ಸ್ಪೆಷಲ್ ಟೀಮ್ 24 hours ಅಲ್ಲಿ ಇದ್ದೇ ಇರ್ತಾರೆ. ಯಾಕಂದರೆ ಈ ಪಟಾಕಿ ಸಿಡಿಯುವಂಥ ಸಂದರ್ಭದಲ್ಲಿ ಆ ಕಿಡಿ ಹಾರಿ ದೊಡ್ಡ ಸಮಸ್ಯೆಗಳಾಗುವಂಥದ್ದು, ಕಣ್ಣಿಗೆ ಅಪಾಯಗಳಾಗುವಂಥದ್ದು. ಅದೇ ರೀತಿಯಾಗಿ ಈಗ ರಿಪೋರ್ಟ್ ಆಗ್ತಾ ಇದೆ. ಮತ್ತು ಆ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿ ಕೂಡ ಮಿಂಟೋ ಆಸ್ಪತ್ರೆ ಸುಮಾರು 7 ಮಂದಿ ದಾಖಲಾಗಿರುವಂಥದ್ದು. ಆ ಬಗ್ಗೆ ಕೂಡ ಈಗ ಅವ್ರಿಗೆಲ್ಲರೂ ಕೂಡ ಟ್ರೀಟ್ಮೆಂಟ್ ಕಂಟಿನ್ಯೂ ಆಗಿದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಗಂಗಾಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. ನ್ಯೂಸ್ 18 ಕನ್ನಡ ಕಳಕಳಿ. ಪುಟ್ಟ ಮಕ್ಕಳ ಕಣ್ಣುಗಳು ಅತ್ಯಂತ ಅಮೂಲ್ಯವಾದದ್ದು. ಬೆಳಕಿನ ಹಬ್ಬ ದೀಪಾವಳಿ ಆಚರಿಸಿ, ಆದರೆ ಮಕ್ಕಳು ಪಟಾಕಿ ಸಿಡಿಸುವಾಗ ಜಾಗ್ರತೆ ಇರಲಿ. ಪಟಾಕಿ ಸಿಡಿಸೋ ಭರದಲ್ಲಿ ಮಕ್ಕಳ ಕಣ್ಣು, ಕೈ, ಕಾಲು, ದೇಹಕ್ಕೆ ಹಾನಿಯಾಗದಿರಲಿ. ಮಕ್ಕಳ ಬಗ್ಗೆ ಪೋಷಕರೇ ಎಚ್ಚರ ವಹಿಸಿ. ಮಕ್ಕಳು ಪಟಾಕಿ ಸಿಡಿಸುವಾಗ ಮುಂಜಾಗ್ರತಾ ಕ್ರಮ ವಹಿಸಿ. ಇದು ನ್ಯೂಸ್ 18 ಕಳಕಳಿ.